ನಿನ್ನದಾಗಿದೆಯಪ್ಪ. ಸಾವಿತ್ರಿ, ಸಾವಿತ್ರಿ ರೀ ಬನ್ನಿ ಸ್ವಾಮಿ, ಈಗ ತಾನೇ ದೇವರ ಪೂಜೆಯನ್ನು ಮಾಡಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ ರೀ. ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಓಹೋ, ಇಂದು ಹೊಸ ವರ್ಷದ ಯುಗಾದಿ ಸಂಭ್ರಮ. ಈ ನಾಡಿನ ರೈತರಿಗೆ ಹರ್ಷ ತರುವ ದಿನ. ಅಮ್ಮ ಭೂತಾಯಿ, ನಿನ್ನನ್ನೇ ನಂಬಿಕೊಂಡಿರುವ ಈ ನಾಡಿನ ರೈತರಿಗೆ ಯಾವ ತೊಂದರೆಯೂ ಕೊಡದ ಹಾಗೆ ಉಲುಸಾಗಿ ಬೆಳೆ ಕೊಟ್ಟು ಹರ್ಷದಿಂದ ಕಾಪಾಡು ತಾಯಿ, ಕಾಪಾಡು. ಸ್ವಾಮಿ, ಈ ಭೂತಾಯಿಯನ್ನು ನಂಬಿದ ಈ ರೈತರಿಗೆ ಈ ಭೂಮಿ ತಾಯಿಯೇ ಆಸರೆ ಅಲ್ವೇ ಸ್ವಾಮಿ? ಆದರೂ ಸಾವಿತ್ರಿ, ಎಷ್ಟೋ ಜನ ರೈತರು ಈ ತಾಯಿಯನ್ನೇ ಮಾರಿ ಪಟ್ಟಣದ ಜೀವನವೇ ಶ್ರೇಷ್ಠವೆಂದು ತಿಳಿದು ಇದ್ದ ಆಸ್ತಿಯನ್ನೆಲ್ಲ ಮಾರಿ ಪಟ್ಟಣ ಸೇರಿಕೊಂಡಿದ್ದಾರೆ. ಆದರೆ ನಾನು ಮಾತ್ರ ಇದೇ ಮಣ್ಣಿನಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಬೆಳೆ ಬೆಳೆದು ಬಂಗಾರ ತೆಗೆಯುತ್ತಿದ್ದೇನೆ. ಈ ಜಗತ್ತನ್ನೇ ರಕ್ಷಣೆ ಮಾಡುವ ಭೂತಾಯಿ ಈ ನಾಡಿನ ರೈತರಿಗೆ ಬಂಗಾರದಂತಹ ಬೆಳೆ ಕೊಟ್ಟು ರೈತನ ಉಸಿರು ನಾಡಿಗೆ ಹಸಿರು ಎಂಬ ನಾಣ್ಣುಡಿಯನ್ನು ಅಚ್ಚಳೆಯದಂತೆ ಇರಲಿ ಎಂದು ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದ್ರಿ, ನಿಮ್ಮ ಮಾತು ನಿಜ ಅಂತ ನನಗನಿಸ್ತಾ ಇದೆ. ಈ ರೈತ ಒಕ್ಕದಿದ್ದರೆ ದಿಕ್ಕುವುದು ಜಗವೆಲ್ಲ, ಈ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುವಂತೆ ಈ ರೈತ ಕಷ್ಟಪಟ್ಟು ದುಡಿದು ಈ ಜನರಿಗೆಲ್ಲ ಅನ್ನವನ್ನು ಹಾಕ್ತಾ ಇದ್ದಾನೆ. ಅಂದಾಗ ಈ ರೈತರು ಈ ಬಡವರ ಪಾಲಿನ ದೇವರು ಸ್ವಾಮಿ. ನೀವು ಸಮಾವೇಶಕ್ಕೆ ಹೋಗುತ್ತೇನೆ ಅಂತ ಹೇಳಿದ್ರಲ್ಲ, ಅದು ಹೋದ ಕೆಲಸ ಏನಾಯ್ತು ಸ್ವಾಮಿ? ಆಗೋದೇನಿದೆ ಸಾವಿತ್ರಿ? ಯಾಕ್ರಿ, ಏನಾಯ್ತು ಆ ಕೆಲಸ? ಸಾವಿತ್ರಿ, ಇಂದಿನ ರಾಜಕಾರಣಿಗಳ ಆಶ್ವಾಸನೆಯನ್ನು ಕೇಳಿ ಕೇಳಿ ಬೇಸತ್ತು ಹೋಗಿದೆ ಕಡೆ. ಸುಮಾರು ವರ್ಷಗಳಿಂದ ಮಹದಾಯಿ, ಕಳಸ, ಬಂಡೂರಿ ನೀರಿಗಾಗಿ ಈ ನಾಡಿನ ರೈತರೆಲ್ಲರೂ ಕೂಡಿ ಹೋರಾಟ ಮಾಡುತ್ತಿದ್ದೇವೆ. ಆದರೆ 5 ವರ್ಷಕ್ಕೊಮ್ಮೆ ಬದಲಾಗುವ ರಾಜಕಾರಣಿಗಳು ಓಟಿನಾಶೆಗಾಗಿ ಮಹದಾಯಿ ನೀರನ್ನು ನಾಡಿಗೆ ಹರಸುತ್ತೇವೆ ಎಂದು ಸುಳ್ಳು ಹೇಳಿ ಚುನಾವಣೆಯಲ್ಲಿ ಗೆದ್ದು ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳುವುದರಲ್ಲಿ ತಮ್ಮ 5 ವರ್ಷದ ಅವಧಿ ಮುಗಿಸುತ್ತಾರೆ. ಕೇಂದ್ರದಲ್ಲಿ ಸರ್ಕಾರವಿಲ್ಲ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಆಡಳಿತ ಸಿಕ್ಕರೆ ಖಂಡಿತವಾಗಿಯೂ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇವೆ ಎಂದು ಹೇಳಿ ಈ ರಾಜಕೀಯದ ಕುರ್ಚಿಯ ಮೇಲೆ ಕುಳಿತು ರಾಜಭರ್ದಾರ ನಡೆಸುತ್ತಿದ್ದಾರೆ ಈ ರಾಜಕಾರಣಿಗಳೆಂಬ ರಕ್ಷಕರು. ಸಾವಿತ್ರಿ, ನಿಜವಿದೆ ಸ್ವಾಮಿ ನಿಮ್ಮ ಮಾತು. ಈಗಿನ ರಾಜಕಾರಣಿಗಳು ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಮಾಣ ವಚನವನ್ನು ಪಾಲಿಸುತ್ತಾರೆ. ಅಷ್ಟೇ ಅಲ್ಲರಿ, ಆ ದೇವಿಯ ಮೇಲೆ ನಿಯತ್ತಾಗಿ ಆಣೆಯನ್ನು ಮಾಡಿ ಮತ್ತೆ ತಮ್ಮ ಸ್ವಾರ್ಥವನ್ನೇ ಬಯಸುತ್ತಾರೆ ಸ್ವಾಮಿ, ತಮ್ಮ ಸ್ವಾರ್ಥವನ್ನೇ ಬಯಸುತ್ತಾರೆ. ಅಷ್ಟೇ ಅಲ್ಲ ಕಣೆ ಸಾವಿತ್ರಿ, ಓಟು ಬೇಕಾದಾಗ ಕಾಲಾದರೂ ಹಿಡಿಯುತ್ತಾರೆ, ಕೈಯಾದರೂ ಮುಗಿಯುತ್ತಾರೆ. ಆಗ ಭಿಕ್ಷೆ ಬೇಡಿ ಈಗ ಭಕ್ಷಕರಾಗುತ್ತಿದ್ದಾರೆ. ರೈತರು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಕೊಳ್ಳೆ ಹೊಡೆಯುತ್ತಿದ್ದಾರೆ ಇಂದಿನ ರಾಜಕಾರಣಿಗಳು. ಸಾವಿತ್ರಿ, ಹೌದ್ರಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀಗಾಗಿದೆ ಎಂದಾಗ ಯಾರೇನು ಮಾಡುವುದು? ಯಾರ ನೋವನ್ನು ಯಾರು ಕೇಳುವರು? ಈಗ ಬಂದ ನೋವನ್ನು ನಾವೇ ಅನುಭವಿಸಬೇಕು ಸ್ವಾಮಿ, ನಾವೇ ನುಂಗಬೇಕು. ಏನು ಮಾಡುವುದು ಸಾವಿತ್ರಿ? ನಗುವಿಗಿರುವ ಬೆಲೆಯೂ ನೋವಿಗಿಲ್ಲ, ಹಣಕ್ಕಿರುವ ಬೆಲೆಯೂ ಈ ಬಡವನ ಗುಣಕ್ಕಿಲ್ಲ. ಇದೇ ಇಂದಿನ ಪ್ರಜಾಪ್ರಭುತ್ವ. ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ನನಸು ಮಾಡುವುದನ್ನು ಬಿಟ್ಟು ಅನ್ಯಾಯ, ಅಧರ್ಮದ ಹಾದಿ ಹಿಡಿದು ಕೊಲೆ, ಸುಲಿಗೆ, ಅತ್ಯಾಚಾರ ಎಸಗಿ ಬಡವರ ಹೆಣದ ಮೇಲೆ ಪಾಪದ ಮಹಲುಗಳನ್ನು ಕಟ್ಟಿ ಹಗಲುಗಳರಾಗಿ ಆ ನಾಗೇಂದ್ರ ಪ್ರಸಾದನಂತಹ ಗೋಮುಖ ವ್ಯಾಘ್ರಗಳು ಇನ್ನೂ ತುಂಬಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ. ಇಂತಹ ದರೋಡೆಕೋರರನ್ನು ಮಚ್ಚಿನಿಂದ ಕೊಚ್ಚಿದಾಗಲೇ ಸ್ವಾತಂತ್ರ್ಯ ಸಿಗೋದು ನಮ್ಮಂತಹ ಹಳ್ಳಿ ರೈತರಿಗೆ. ಸ್ವಾಮಿ, ನಿಮ್ಮಂತ ಕೆಚ್ಚದೆ ವೀರು ಇದ್ರೆ ಅಂತ ನರಹಂಕದ್ದನ್ನು ಕೊಚ್ಚಿ ಹಾಕುವುದರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ. ಬನ್ನಿ, ನೀವು ಬೆಳಗ್ಗೆ ಊಟ ಮಾಡಿದವರು ಊಟ ಮಾಡಿಲ್ಲ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಬನ್ನಿ ಸ್ವಾಮಿ. ಸಾವಿತ್ರಿ, ಅಂದರೆ ಸಮಯ ಬಹಳವಾಗಿದೆ, ನೀನಿನ್ನು ಊಟ ಮಾಡಿಲ್ಲವೇನು? ರೀ, ನಿಮ್ಮನ್ನು ಬಿಟ್ಟು ನಾನು ಎಂದಾದ್ರೂ ಊಟವನ್ನು ಮಾಡಿದ್ದೀನ ಸ್ವಾಮಿ? ಸಾವಿತ್ರಿ, ನಾನೆಂತ ಭಾಗ್ಯಶಾಲಿ, ನಿನ್ನಂತ ಧರ್ಮಪತ್ನಿಯನ್ನು ಪಡೆದ ನಾನೇ ಪುಣ್ಯವಂತ. ನಾವು ಹುಟ್ಟಿದಾಗಿನಿಂದ ದೊಡ್ಡವರಾಗಿ ಬೆಳೆಯುವವರೆಗೂ ತಾಯಿಯ ಪ್ರೀತಿ
ವಾತ್ಸಲ್ಯ ಕಾಣುತ್ತೇವೆ. ಆದರೆ ಅದೇ ಮದುವೆಯಾಗಿ ಹೆಂಡತಿಯನ್ನು ಮಾಡಿಕೊಂಡ ಮೇಲೆ ಆ ಪ್ರೀತಿಯನ್ನು ಹೆಂಡತಿಯಲ್ಲಿ ಕಂಡರೆ ಅವಳನ್ನು ತಾಯಿ ಸ್ವರೂಪ ಎನ್ನುತ್ತೇವೆ. ಆ ಮಾತೃತ್ವತೆಯನ್ನು ನಾನು ನಿನ್ನಲ್ಲಿ ಕಂಡೆನು ಸಾವಿತ್ರಿ. ಸಾವಿತ್ರಿ, ನೀನು ನನ್ನ ಧರ್ಮಪತ್ನಿಯಾಗಿ ಬಂದಾಗಿನಿಂದ ಹೆಗಲಿಗೆ ಹೆಗಲು ಕೊಟ್ಟು ಹಗಲನ್ನು ಶ್ರಮಿಸುತ್ತಿರುವೆ. ಆದರೆ ನನ್ನಿಂದ ನಿನಗೆ ಯಾವ ಸುಖವೂ ಸಿಗಲಿಲ್ಲ ಸಾವಿತ್ರಿ. ರೀ, ಹಾಗೇಕೆ ಮಾತನಾಡ್ತಾ ಇದ್ದೀರಾ ನೀವು? ದುಡ್ಡು ಇದೆಲ್ಲ ಇರುವುದು ಸಹಜ ರೀ. ಬಂಗಾರ ಬೆಳ್ಳಿ ಇದನ್ನು ತೆಗೆದುಕೊಂಡು ಏನು ಮಾಡೋದು? ಬಂಗಾರದಂತ ಪತಿ ನೀವು ನನಗೆ ಸಿಕ್ಕಿದ್ದಿರಲ್ಲ. ನನ್ನ ಪೂರ್ವ ಜನ್ಮದ ಪುಣ್ಯ ಸ್ವಾಮಿ, ನನ್ನ ಪೂರ್ವ ಜನ್ಮದ ಪುಣ್ಯ ರೀ. ಎಂತ ವಿಶಾಲ ಹೃದಯದವಳು ಸಾವಿತ್ರಿ ನೀನು. ಈಗಿನ ದಿನಮಾನಗಳಲ್ಲಿ ಗಂಡನನ್ನೇ ಗುಲಾಮನನ್ನಾಗಿ ಮಾಡಿಕೊಂಡು ತಾನು ಗುಲಾಮನ ಹೆಂಡತಿಯಾಗಿ ಮೆರೆಯುತ್ತಿದ್ದಾರೆ ಅದೆಷ್ಟೋ ಹೆಣ್ಣು ಮಕ್ಕಳು. ಆದರೆ ನೀನು ನನ್ನ ಬಾಳಿನ ಆರಾಧ್ಯ ದೇವತೆ. ಕವಿಗಳು ಒಂದು ಸುಂದರವಾದ ಕವಿತೆ ಬರೆಯಬೇಕಾದರೆ ಎಣ್ಣೆ ಸ್ಫೂರ್ತಿ ಎನ್ನುತ್ತಾರೆ. ಎಣ್ಣೆ ಸಂಸಾರದ ಕಣ್ಣು. ಹೆಣ್ಣಿನಿಂದಲೇ ಬೆಳಗುವುದು ಈ ಜಗವು. ಹೆಣ್ಣಿನಿಂದಲೇ ಬೆಳಗುತ್ತಿದೆ ನೀ ನನ್ನ ಭಾಗ್ಯದ ಜ್ಯೋತಿ ಕಣೆ ಸಾವಿತ್ರಿ, ಭಾಗ್ಯದ ಜ್ಯೋತಿ. ರೀ, ಹೀಗೆ ವರ್ಣನೆ ಮಾಡ್ತಾ ನಿಲ್ವಿರೋ ಅಥವಾ ಊಟಕ್ಕೇನಾದ್ರೂ ಬರ್ತಿರೋ? ಸಾವಿತ್ರಿ, ನಿನ್ನನ್ನು ನೋಡಿದಾಕ್ಷಣ ನನ್ನ ಹಸಿವೆ ಹಿಂಗಿ ಹೋಯಿತು ಕಣೆ. ಒಂದು ಸಿಹಿ ಮುತ್ತು ನೀಡಬಾರದೆ ಇತ್ತಪ್ಪ ಸಾವಿತ್ರಿ. ಅಲ್ರಿ, ಕವಿ ಕಾಣದ ಕನಸಿಲ್ಲ, ರವಿ ಮೂಡದ ದಿನಗಳಿಲ್ಲ, ನಿಮ್ಮದ ನೆನೆದ ಕ್ಷಣಗಳೇ ಇಲ್ಲ. ಬನ್ನಿ, ನೀವು ಹಾಡು ಅಂತ ಹೇಳುವುದೆಚ್ಚ, ನಾನು ಹಾಡುವುದೆಚ್ಚ? ಬನ್ನಿ ಹಾಡು. Thank you.